Hello guys, welcome back to me. It's me Kavya Ganesh. ಸೊ ಇವತ್ತಿನ ವ್ಲಾಗ್ ಬಂದು ಲಾಗೌಟ್ ಆಗಿ ಆಫೀಸ್ನ ಲಾಗೌಟ್ ಆಗಿದ್ದು ಎಷ್ಟೊತ್ತಿಗೆ ಅಂದರೆ 5 o'clockಗೆ. ಸೊ ಇವರೆಲ್ಲ ನನಗೋಸ್ಕರ ಬಿಡಕ್ಕಂತ ಬರ್ತಿದ್ದಾರೆ. ಸೊ ಇವಳ ಹೆಸರು ಬೃಂದಾ ಅಂತ, ಸೊ ಇವಳ ಹೆಸರು ರಾವಲ್ ಅಂತ. ಸೊ ಅವಳ ಫೇಸ್ ತೋರ್ಸೋಕ್ಕೆ ನಾಚ್ಕೊತಿದ್ದಾಳೆ. ಸೊ ಇವಳು ಇಂಟ್ರೋವರ್ಟ್, ಸೊ ಜಾಸ್ತಿ ಮಾತಾಡಲ್ಲ, ಟಾಪರ್ ಥರ. ಸೊ ಈಗ ಅವರೆಲ್ಲ ನನ್ನನ್ನು RR ನಗರ್ BGS ಹತ್ರ ಬಿಡೋಕ್ಕೆ ಅಂತ ಎಲ್ಲರೂ ನನಗೋಸ್ಕರ ಅಂತ ಅಷ್ಟು ದೂರ ವಾಕೇಬಲ್ ಆಗಿ ಬರ್ತಿದ್ದಾರೆ. ಸೊ ಹಾಗೆ ಫನ್ ಮಾಡಿಕೊಂಡು ಹೋಗ್ತಿದ್ವಿ. ಸೊ ಇದೇ ಫಸ್ಟ್ ಟೈಮ್ ಗೈಸ್ ನಾನು ಈ ಥರ ಹೋಗ್ತಿರೋದು ನೈಟಲ್ಲಿ. ಸೊ ತುಂಬ ಪ್ರೌಡ್ ಫೀಲ್ ಬಂತು. ಸೊ ನನಗೆ ತುಂಬ ಇಷ್ಟ ಆಯಿತು ಈ ಥರ ಅವ್ರ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಸೊ ಅವ್ರು ನನಗೋಸ್ಕರ ಅಷ್ಟೊತ್ತಲ್ಲಿ ಫ್ರೀ ಮಾಡಿಕೊಂಡು, ಆ್ಯಕ್ಚುಲಿ ಅವರೆಲ್ಲ PGಯಲ್ಲಿರೋದು. ಸೊ ತುಂಬ ಚೆನ್ನಾಗಿತ್ತು ಗೈಸ್, ಬಿಕಾಸ್ ಆಫ್ ಇವರೆಲ್ಲ ನನ್ನ ಫ್ರೆಂಡ್ಸ್. ಇವರೆಲ್ಲ PGಯಲ್ಲಿರೋ ಇಲ್ಲಿ ಪರಿಶ್ರಮ ಆಶ್ರಮ ಅಂತೆ, ನಂಗೆ ಗೊತ್ತಿಲ್ಲ. ಪರಿಶ್ರಮ ಗೈಸ್ ಎಲ್ಲ ಗೈಸ್ ಗಾಡಿ ಒಂದಿನ ನೋಡಿ ಗೈಸ್, ಇವಳು ಮಕ ಮುಚ್ಕೊಂತದಲ್ಲ, ಯಾಕೆಂದ್ರೆ ಅವಳು ಟಾಪ್ ಫಿಗರ್ ನಮ್ ಟೀಮ್ಗೆ. ಎಲ್ಲ ಅವಳಿಗೆ ಲೈನ್ ಆಗ್ತಾರೆ ಗೈಸ್. ನಮ್ಮನ್ನ ನೋಡೋದೇ ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ, ಬಟ್ ಯಾರಿಗೂ ಗೊತ್ತಿಲ್ಲ. ಇಟ್ಸ್ ಓಕೆ, ಹೋಗ್ಲಿ. ಗೈಸ್ ನಿಮ್ಗೆ ಇವಾಗ ಏನ್ ಅನಿಸ್ತಾ ಇದೆ? ಇಷ್ಟೊತ್ತಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಲ್ಲ, ಈ ಸೈಡ್ ಬನ್ನಿ, ಗಾಡಿ ಕುತ್ಕೊಂಡು ಹೋಗ್ತವೆ. ಚಳಿ ಆಗ್ತಾ ಇದ್ರೆ ಈ ತರ ಸ್ಲೀವ್ಲೆಸ್ ಹಾಕೊಂತಾರ. ಚಳಿ ಆದ್ರೆ ನಿಮ್ ಹುಡ್ಗನ ಕರ್ಕೊಂಬ. ಬೇಡ, ನಾಯಿ ಇದೆ, ನಮ್ಮನ್ನ ಎಲ್ಲಿ ಎತ್ತಕೊಂಡ್ ಹೋಗ್ತಾ ಗೊತ್ತಿಲ್ಲ. ಬೇಸ್ ನಿಮ್ ಒಪಿನಿಯನ್ ಹೇಳಿ. ನಾಯಿ ಲವರ್ ಇಲ್ಲೇ ಇದ್ದಾರೆ. ಯಾರು? ಹೌದು ಗೈಸ್, ನಾನು ನಾಯಿ ಲವರೇ. ನಾಯಿ ಲವರ್ ಅಂದ್ರೆ ನೋಡಿ ಗೈಸ್, ಅದೇನಾದ್ರು ನಮ್ಮನ್ನ ಹಿಡ್ಕೊಂಡ್ರೆ ಅಷ್ಟೇ ನಮ್ ಕತೆ. ಇವಾಗ ತಿನ್ನೋದ್ರಲ್ಲಿ ಬಿಸಿ ಇದೆ ಪಾಪ, ಅದಕ್ಕೆ ಹೊಟ್ಟೆಗೆ ನಮ್ಗೆ ಸೇಫ್ಟಿ ಮುಖ್ಯ. ಹೊಟ್ಟೆಗೆ ಏನ್ ಹಾಕೊಂಡ್ರು ಅಂದ್ರೆ ಬರೀ ಚಾಯ್ ಹಾಕೊಂಡು, ಇವ್ರು ಬೆಳಿಗ್ಗೆನೆ ಬನ್ನು ತಿಂದ್ಬಿಟ್ಲು, ಗ್ಯಾಸ್ಟ್ರಿಕ್ ಆಗೋಗುತ್ತೆ ಗೈಸ್. ನೋಡಿ ಗೈಸ್, ಇದು ತಿಂದಿದ್ದಾಳೆ. ಏನಿದು ಚಾಕ್ಲೇಟ್ ಬೆಳಿಗ್ಗೆನೆ ಹಿಂಗಂತ ಹಿಂಗೆ ಫೇಸ್ಗೆ ಹಿಂಗ್ ಇಕ್ಕೊಂತಾಳೆ ದೊಡ್ಡ. ಅದೇ ನೋಡಿ ಇವಳೆ ಟಾಪ್ ಫಿಗರ್. ಏನಾದ್ರೂ ಹೇಳ್ರಿ, ನೀವೇನಾದ್ರೂ ಹೇಳಿ. ನೋಡಿ ಗೈಸ್, ಇವ್ರಿಬ್ರು ಸ್ಪೆಕ್ಸ್ ಜಾಸ್ತಿ. ಏನಕ್ಕೆ ಅಂದ್ರೆ ಸಿಸ್ಟಮ್ ನೋಡಿ ನೋಡಿ ಕಣ್ ಕಾಣಲ್ಲ. ಇವರು ತುಂಬಾ ಟಾಪರು, ಬಟ್ ಅವ್ರಿಗಿನ್ನ ಸ್ಪೆಕ್ಸ್ ಬಂದಿಲ್ಲ. ತುಂಬಾ ವರ್ಕೋಹಾಲಿಕ್ ಕೂಡ, ವರ್ಕೋಹಾಲಿಕ್ ಅಂತೆ ಗೈಸ್. ನೋಡಿ ಇಷ್ಟು ಏನೋ ಹೇಳ್ತಾವ್ರೆ, ನಾನ್ ರೆಕಾರ್ಡ್ ಮಾಡ್ತಾ ಇಲ್ಲ. ಅದಕ್ಕೆ ಗೈಸ್ ನಮ್ಮನ್ನು ಟಾರ್ಗೆಟ್ ಮಾಡೋರೆ ಮ್ಯಾನೇಜರ್ ಜಾಸ್ತಿ, ಅವರೇ ಮಾಡ್ತಾರೆ, ನೀವ್ಯಾಕ್ ಮಾಡಲ್ಲ ಅಂತ. ವಾವ್, ಸೂಪರ್ ಲೊಕೇಶನ್ ಅಂತೆ, ನೋಡ್ಕೊಳ್ಳಿ. ನೋಡಿ ಗೈಸ್, ನಾವು ಇಷ್ಟೇ ಜನ ಗೈಸ್ ಹೋಗ್ತಾ ಇರೋದು. ನೋಡಿ ಗೈಸ್, ನಮ್ಮನ್ನ ಯಾರ ಈ ಹುಡ್ಗಿನ ಎತ್ತಾಕೊಂಡ್ ಹೋಗಂಗಿದ್ರೆ ಎತ್ತಾಕೊಂಡ್ ಹೋಗ್ಬೋದು. ಯಾಕೆಂದ್ರೆ ಗೈಸ್, ನೀವೇನಾದ್ರು ಚಾಕ್ಲೇಟ್ ಬಾಯ್ ಆಗಿದ್ರೆ ಈ ಚಾಕ್ಲೇಟ್ ಗರ್ನ ಕಬ್ಜಾ ಮಾಡ್ಕೊಳ್ಳಿ. ಅಯ್ಯೋ, ಶಿ ಇಸ್ ನಾಟ್ ಎಂಗೇಜ್ಡ್. It seems she is engaged but not engaged. That's it. So guys,
ತುಂಬಾ ಖುಷಿ ಆಯ್ತು ನನ್ಗೋಸ್ಕರ. ಇವರೆಲ್ಲ ಎಲ್ಲ ರೆಕಾರ್ಡ್ ಚೆನ್ನಾಗಿರುತ್ತೆ. ಇವರೆಲ್ಲ ಗೈಸ್ ನನ್ಗೋಸ್ಕರ ಬಿಡಕ್ ಬಂದಿದ್ದಾರೆ. ಸ್ಕ್ಯಾನ್ ಮಾಡ್ತೀನಿ. ಸೊ ಈ ತರ ರೆಕಾರ್ಡ್ ಮಾಡೋ, ಈ ವ್ಲಾಗ್ ಮಾಡೋದು ಸೆಲ್ಫಿ ತರ ಹೆಂಗೆ ಚೆನ್ನಾಗಿರಲ್ಲ, ರೆಕಾರ್ಡ್ ಆಗಲ್ಲ, ಬ್ಲರ್ ಆಗ್ಬಿಡುತ್ತೆ. ಏನಾದ್ರೂ ಕಂಟೆಂಟ್ ಹೇಳಿ, ನಾನ್ ಪಕ್ಕ ಪೋಸ್ಟ್ ಮಾಡ್ತೀನಿ. ಆಫೀಸ್ ಅಲ್ಲಿ ಏನೇನಾಯ್ತು ಇವತ್ತು ಶಾಪ್ ಹಾಲಿಡೇ. ನಿನ್ನೆ ಆಲ್ರೆಡಿ ಶಾಪ್ ಹಾಲಿಡೇ ಇತ್ತಲ್ಲ, ಸೊ ನ್ಯೂ ಇಯರ್ ಅಂತ. ಇವತ್ತು ಕೇಸೇ ಇಲ್ಲ ಗೈಸ್, ನಾವ್ ಮಾಡೇ ಇಲ್ಲ. ಟೈಮ್ ಪಾಸ್ ಬಿರಿಯಾನಿ ತಿಂದ್ವಿ, ನಾಟ್ ನೈಸ್ ಅಟ್ ಆಲ್. ಕಬಾಬ್ ಒಂದೇ ಗೈಸ್ ಚೆನ್ನಾಗಿ ಬರ್ತಿದ್ಯಾ ನೋಡು ಆ ಸೈಡ್. ಥ್ಯಾಂಕ್ಸ್. ಆಮೇಲೆ ಎಡಿಟ್ ಮಾಡಿ ನಿಮ್ಮನ್ನೆಲ್ಲ ಸಾಯಿಸಾಕ್ತೀನಿ. ಪಾಪ ಮತ್ತೆ ವಾಪಸ್ ಅದ್ ಹೆಂಗ್ ಹೋಗ್ತಾರೋ ಗೊತ್ತಿಲ್ಲ, ನಂಗ್ ಬೇಜಾರಾಗ್ತೈತೆ. ಅವ್ರಿಗೆ ಏನಾದ್ರು ಒಂದೊಂದ್ ರೂಪಾಯಿ ಚಾಕ್ಲೇಟ್ ಕೊಟ್ಬಿಡ್ಬೇಕು ನಾನು. ಗೈಸ್ ಇವರೆಲ್ಲ ನನ್ನ ಬರ್ಬಾದ್ ಮಾಡಕ್ ನೋಡ್ತಾರ, ಇಲ್ಲ ಏನ್ ಮಾಡಕ್ ನೋಡ್ತಾರ ಗೊತ್ತಿಲ್ಲ. ಕತ್ಲಲ್ಲಿ ಹೋಗ್ತಾ ಇದೀವಿ ಗಾಯ್ಸ್. ಸೀರಿಯಸ್ಲಿ ಈ ತರ ನಾನ್ ಫಸ್ಟ್ ಟೈಮ್ ನಡ್ಕೊಂಡ್ ಹೋಗ್ತಾ ಇರೋದು ಇಷ್ಟೊತ್ತಲ್ಲಿ. ನಿಮ್ಗೆ ಏನ್ ಅನಿಸ್ತಾ ಇದೆ ಇಷ್ಟೊತ್ತಲ್ಲಿ ಹಿಂಗ್ ಹೋಗ್ತಿದಿರಲ್ಲ? ನನಗೆ ಒಬ್ಳೆ ಆಗ್ತಿದ್ದಾಳೆ, ಬಿಡೋಕ್ ಹೊಂಟಿದೀವಿ ಒಬ್ಳೆ. ಒಬ್ಳೆ ಆಗ್ತಾವಳೆ, ಸೇಫ್ಟಿಗೋಸ್ಕರ ಅವ್ಳನ್ನ ಬಿಡೋಕ್ ಹೋಗ್ತಿದ್ವಿ. ನೋಡಿ ಈಗ 5 ಕಾರ್ಡು ಬಿಚ್ಚಿಲ್ಲ ಕಂಪ್ನಿದು. ಏನ್ ಮಾಡೋದು? ಯಾರಾದ್ರೂ ಎತ್ಕೊಂಡ್ ಹೋದ್ರೆ ಗಂಡ ನಮ್ಮನೆ ಕ್ವಶನ್ ಮಾಡ್ತಾನೆ. ನೀವ್ ಯಾರಂತ ನಂಗೆ ಅಣ್ಣನ್ ಗೊತ್ತೇ ಇಲ್ವೇ? ಆಫೀಸ್ ಬಂದ್ರೆ ಅವ್ರ ಜೊತೆ ಇದ್ದವ್ರು ಇವ್ರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋದವ್ರು ಇವ್ರೆ ನೋಡ್ಕೊಂಡು ನೋಡಿದಾರೆ. 5 ಜನ ಆಫೀಸಲ್ಲಿ ಇರೋರೆಲ್ಲ ನೋಡಿದ್ದಾರೆ. ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ ಬಸ್ ಹತ್ಕೊಂಡು. ಬಾಯ್ 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 ಎಲ್ರಿ. ಬಾಯ್ ಬಾಯ್. ಯು ಆಲ್ಸೋ ಸೇ ಹಾಯ್. ಬಾಯ್. ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀನ್ ಹೇಳು. ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಗೈಸ್, ಇವ್ರು ನಮ್ಗೆ ಸಬ್ಸ್ಕ್ರೈಬ್ ಮಾಡಿದಾರೆ. ಇವ್ರು ಒಬ್ಳೆ ಸಬ್ಸ್ಕ್ರೈಬ್ ಮಾಡಿರೋದು. ಇವ್ರು ಸಬ್ಸ್ಕ್ರೈಬ್ ಮಾಡಿದಲ್ಲ ಇಲ್ವಾ ಗೊತ್ತಿಲ್ಲ. ಸೊ ಪಕ್ಕ ಅವಳ ಹತ್ರ ಮಾಡ್ತೀನಿ ಗೈಸ್. ಓಕೆ ಗೈಸ್, ಬಾಯ್ ಬಾಯ್. ಅಷ್ಟೇ ಗೈಸ್. ಹೇಳಿ ಗೈಸ್, ಸೊ ನಿಮ್ಗೆ ಏನ್ ಅನ್ನಿಸ್ತು ಇವತ್ತು? ಇದು ಖುಷಿ ಆಯ್ತು. ಡ್ರಾಪ್ ಬಂದಿದ್ವಿ ತುಂಬಾ ದಿನ ಆದ್ಮೇಲೆ ಈ ತರ ಬೀಚಸ್ವರ್ಗು ನನ್ಗೆ ವಿಡಿಯೋ ನೋಡಿ. ಸೊ ಇಲ್ಲೇ ಗೈಸ್ ಬಸ್ ಸ್ಟಾಪ್ ಇರೋದು. ವಿಡಿಯೋ ನೋಡಿ ಇದ್ ವ್ಲಾಗ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರೋದ್ ನೋಡಿ ಏನಾದ್ರು ಇನ್ಸಿಡೆಂಟ್ ಆಗಿರುತ್ತೆ, ಅದೇ ಏನಾದ್ರು ಹೇಳ್ತಿರ್ತಿಲ್ಲ ಅಂತ ಅನಿಸ್ತಿದೆ. ಗಾಡಿ ಬರ್ತಾ ಎಂತ ಚೆನ್ನಾಗಿ ಅಯ್ಯೋ ಗುದ್ಕೊಂಡ್ ಹೋಗ್ಬಿಡ್ತಾರೆ ಗೈಸ್ ಇವ್ರು ಇವಾಗ. ಓಕೆ ಓಕೆ. ಸೊ ಗೈಸ್ ಇವಾಗ ಹೋಗ್ತಾ ಇದೀವಿ, ಬಸ್ ಸ್ಟಾಪ್ ಬಂದ್ಬಿಟ್ಟೆ. ಸೊ ಪಾಪ ಹೋಗ್ತಾ ಇದಾರೆ. ಶುಗರ್ ಕೇನ್. ಸೊ ಗೈಸ್ ನಿಮ್ಗೆ ಖುಷಿ ಆಯ್ತಾ ನನ್ ಜೊತೆ ಬಂದಿದ್ದಕ್ಕೆ? ಏನ್ ಪಾರ್ಟಿ ಕೊಡ್ತೀಯಾ? ಎಂತದ್ದು ಇಲ್ಲ, ಮಂಡೆ ಕೊಡ್ತೀನಿ. ಏನಾದ್ರು ಹೇಳ್ತಾರೆ ಅಂದ್ರೆ ಅನ್ಸೋದು ಇಲ್ಲ. ಮಂಡೆ ಕೊಡ್ತೀನಿ, ಇವತ್ ಕೊಡಕ್ ಆಗಲ್ಲ. ಸೊ ಯಾಕೆ ಅಂದ್ರೆ ನಾನು ಇವತ್ತು ಬಿಸಿ ಇದ್ದೀನಿ. ಇಲ್ಲಿ ಏನು ಅಂಗಡಿಗಳೇ ಇರಲ್ಲ ಗೈಸ್. ನಾನು ಏನ್ ಇವಾಗ ಎಷ್ಟು ಅಲ್ಲಿ ನೋಡಿ ಓಪನ್ ಇದೆ. ಹಾ ನಡೀರಿ ಹೋಗೋಣ. ಬಟ್ ದೊಡ್ಡ ಶಾಪ್ಗಳು ನನ್ ಕೈಯಲ್ಲಿ ಆಗಲ್ವೇ ಗೈಸ್? ಸ್ಯಾಲ್ರಿ ಬಂದಿದೆ ಅಂತ ಇವರೆಲ್ಲ ನನ್ಗೆ ಟ್ಯಾಕ್ಸ್ ಹಾಕ್ತವ್ರೆ ಗೈಸ್. ಗೈಸ್ ಇಲ್ಲೆಲ್ಲ ಕಳ್ರು ಇರ್ತಾರೆ, ಹುಷಾರಾಗಿ ಹೋಗ್ಬೇಕು ಗೈಸ್. ಇನ್ನೇನ್ ಸಮಾಚಾರ? ಸೊ ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವರೆಲ್ಲ ನಮ್ ಫ್ರೆಂಡ್ಸ್ ಗೈಸ್. ಸೊ ಹೇಳೋಣ ಏನಂತ. ಬಾಯ್ ಕಾವ್ಯ, ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ನಾನು ಟ್ರಿಪ್ ಹೋಗ್ತಾ ಇದ್ದೀನ. ಬಾಯ್ ಕಾವ್ಯ. ಬಾಯ್ ಕಾವ್ಯ. ಸೊ ಥ್ಯಾಂಕ್ ಯು ಗೈಸ್, ನೀವೆಲ್ಲ ನನ್ಗೋಸ್ಕರ ಬಂದಿ ಇಷ್ಟೊತ್ತಲ್ಲಿ ಬಿಟ್ಟಿದ್ದಕ್ಕೆ. ನೋಡಿ ಗೈಸ್ ಎಷ್ಟು ಕತ್ಲಿದೆ. ಎಷ್ಟು ಸರಿ ಥ್ಯಾಂಕ್ಸ್ ಹೇಳಿದ್ರೆ ನನಗೆ ಗೊತ್ತು. ಹೌದು ಗೈಸ್, ಯಾಕಂದ್ರೆ ಥ್ಯಾಂಕ್ಸ್ ಹೇಳ್ದಷ್ಟು ಖುಷಿ ಆಗುತ್ತೆ. ಬಸ್ ಬಂತ? ಬಸ್ ಬರುತ್ತೆ. ಓಕೆ ಗೈಸ್, ಬಾಯ್ ಬಾಯ್ ಟಾಟಾ.
ಸೊ ಬೆಳಿಗ್ಗೆ ಮಾರ್ನಿಂಗ್ ಹೋಗ್ತಾ ಇದೀನಿ ಗೈಸ್. ರೀಚ್ ಆದೆ ಗೈಸ್. ಸೊ నేను ಬಂದ್ಬಿಟ್ಟೆ. ಸೊ ready reach.